ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಏನು ಒಂದು ಸಂದೇಶ ಬರ್ತಾ ಇದೆ ಅಥವಾ ಆಶೀರ್ವಾದ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು. ರಾಯರ ಸಂದೇಶ ಏನ್ ಬರ್ತಿದೆ ಅಂತ ಹೇಳಿ ನೋಡೋಣ. ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ಅನ್ನ ನೋಡಿ, ಓಕೆನಾ? ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು, ಓಕೆನಾ? ಇನ್ನು ಈ ಒಂದು ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಇವತ್ತು ನಾನು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗಲೇ ನಮಗೆ 1 ಕಾರ್ಡು ಸಿಕ್ಕಿದೆ. ಇನ್ನು 2 ಕಾರ್ಡ್ ಸಿಕ್ಕಿದೆ. ಇನ್ನು 3 ಕಾರ್ಡ್ಸ್ ನ ನಾವು ತೆಗಿಯೋಣ. ನಾನು ಒಂದೊಂದೇ ಕಾರ್ಡ್ಸ್ ನ ಡೀಟೇಲ್ ರೀಡಿಂಗ್ ಕೂಡ ನಿಮ್ಗೆ ಹೇಳ್ಕೊತ ಹೋಗ್ತೀನಿ, ಓಕೆನಾ? ಸೊ ನೋಡೋಣ ರಾಯರ ಆಶೀರ್ವಾದ ಏನ್ ಬರ್ಬೋದು ನಿಮಗೆ ಅಂತ ಹೇಳಿ. ಓಕೆ, ಇಲ್ಲಿ ನಾನು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಹೋಪ್ಫುಲಿ ನಿಮಗೆ ಎಲ್ಲ ಕಾರ್ಡ್ಸ್ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಮೊದಲನೇ ಕಾರ್ಡ್ ನೋಡೋಣ ಏನ್ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 5 ಆಫ್ ವಾಂಡ್ಸ್ ಬಂದಿದೆ, ಕಾಣಿಸ್ತಾ ಇದೆ 5 ಆಫ್ ವಾಂಡ್ಸ್. ಓಕೆ, ಸೊ ಈ 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ನಮಗೆ ಮೇ ಬಿ ನಿಮ್ ಜೀವನದಲ್ಲಿ ನೀವೇನಾದ್ರೂ ಇವಾಗ ಸದ್ಯಕ್ಕೆ ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಹೋದ್ರು ಕೂಡ ಎಲ್ಲಿ ಹೋದ್ರೂ ಕೂಡ ಅಷ್ಟೊಂದು ಈಸಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ತುಂಬಾನೇ ಕಾಂಪಿಟೇಷನ್ ಇರೋವಂಥದ್ದು ಅಥವಾ ತುಂಬಾನೇ ಜಾಸ್ತಿ ಆ ಕೆಲಸ ಆಗ್ಬೇಕು ಅಂದ್ರೆ ನೀವು ತುಂಬಾ ಜಾಸ್ತಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗತ್ತೆ. ಅಷ್ಟು ಈಸಿಯಾಗಿ ಅದು ಆಗ್ತಾ ಇಲ್ಲ, ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅಥವಾ ನೀವು ಮನ್ಸ್ ಮಾಡ್ಬೇಕು ಅನ್ನೋದಕ್ಕಿಂತ ಅಲ್ಲಿ ಏನೋ ಒಂದಕ್ಕಿಂತ ಜಾಸ್ತಿ ಜನ ಅದನ್ನ ಟ್ರೈ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಏನೋ ಒಂದು ಜಾಬಿಗೆ ನೀವು ಟ್ರೈ ಮಾಡಿದ್ರೆ ಅಲ್ಲಿ ಡೆಫಿನೆಟ್ಲಿ ಒಂದಕ್ಕಿಂತ ಜಾಸ್ತಿ ಜನ ಜಾಬ್ಗೆ ನಿಮ್ಮಂಗೆ ತುಂಬಾ ಜನ ಟ್ರೈ ಮಾಡ್ತಿರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಜನ ಬಿಲೀವ್ ಮಾಡ್ಕೊಂಡು ಅದಕ್ಕೆ ನಾನೇ ಗೆಲ್ತೀನಿ, ಇದು ನನಗೆ ಆಗತ್ತೆ ಅಂತ ಹೇಳಿ ನಿಂತ್ಕೊಂಡಿರೋದು. ಇದೊಂಥರ ಕಾಂಪಿಟೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ತಿರ್ಬೋದು. ನಿಮಗೆ ಏನೋ ಒಂದಕ್ಕೆ ಜಗಳ, ನಿಮ್ದು ಅಲ್ದೇ ಇರೋದಕ್ಕೆ ನೀವು ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋ ತರ, ಅದು ಪ್ರೀತಿಯಲ್ಲಿ ಆಗಿರ್ಬೋದು ಅಥವಾ ಆಫೀಸಲ್ಲಿ ಇರ್ಬೋದು ಅಥವಾ ಕೆಲಸ ಮಾಡೋ ಜಾಗಗಳಲ್ಲಿ ಅಥವಾ ಏನೋ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿಯಲ್ಲಿ ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕಾಂಪಿಟೇಷನ್ ಅಲ್ಲಿ ನಿಂತ್ಕೊಳ್ಳೋದು ಅಥವಾ ನಿಮ್ದು ತಪ್ಪಲ್ವೇ ಅಲ್ಲ ಬಟ್ ಸ್ಟಿಲ್ ನೀವು ಫೈಟ್ ಮಾಡ್ಬೇಕಾಗಿ ಬರ್ಬೋದು. ಸೊ ಈ ತರ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಡಿಲೇ ಅನ್ನೋದು ಕಾಣಿಸ್ತಾ ಇದೆ, ತುಂಬಾ ಡಿಲೇ. ಯಾವ್ದಾದ್ರು ಕೆಲ್ಸದ ಸಲುವಾಗಿ ನೀವು ನೋಡ್ತಾ ಇದ್ರೆ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಅಂಡ್ ಆಲ್ಸೋ ಅದು ನಿಮ್ಗೆ ಆರ್ಡರ್ ಅಲ್ಲಿ ಇಲ್ಲ, ಅದೇನೋ ನನ್ನ ಕೈ ತಪ್ಪಿ ಹೋಗುತ್ತೇನೋ ಅನ್ನೋ ಭಯ ಕೂಡ ಇರ್ಬೋದು. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಸುತ್ತಮುತ್ತ ಇದಾರೆ ಅವರು ನಿಮ್ಮನ್ನ ತುಂಬಾ ಜಡ್ಜ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಹೇಳ್ಬಿಟ್ಟು ನಿಮ್ ಬಗ್ಗೆ ಜಡ್ಜ್ ಮಾಡ್ತಿರೋದು ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಸ್ಕೂಲ್ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಗಳೇನಾದ್ರು ಆಗಿದೆ, ನೀವು ನಿಮ್ಮ ಮಧ್ಯೆ ತುಂಬಾ ಕಾಂಪಿಟೇಷನ್ ಇರೋದು, ಅದು ಓದೋದ್ರಲ್ಲಿ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ ಸೇಮ್ ವರ್ಕ್ ಪ್ಲೇಸ್ ಅಲ್ಲೂ ಅಷ್ಟೇ ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಸುಮ್ನೆ ಏನಾದ್ರೂ ಹೇಳುವಂಥದ್ದು ಅಥವಾ ಸುಮ್ನೆ ನಿಮ್ ಮೇಲೆ ಬ್ಲೇಮ್ ಮಾಡುವಂಥದ್ದು, ಇದೆಲ್ಲ ಆಗ್ತಿರ್ಬೋದು. ಅಲ್ಲೂ ಕೂಡ ನಿಮಗೆ ಏನೋ ಸರಿ ಇಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ಜಾಸ್ತಿ ಅನ್ನಿಸ್ತಾ ಇರ್ಬೋದು. ಇದು ಮೇನ್ಲಿ ಬಂದ್ಬಿಟ್ಟು ಈಗೋ ಪ್ರಾಬ್ಲಮ್, ಓಕೆನಾ?
ನಿಮಗೂ ಈಗೋ ಮತ್ತೆ ನಿಮ್ಮ ಆಪೋಸಿಟ್ ಪರ್ಸನ್ ಯಾರು ನಿಮ್ ಜೊತೆ ಫೈಟ್ ಮಾಡಕ್ ಬರ್ತಾರಲ್ಲ ಅವ್ರಿಗೂ ಈಗೋ. ಇದು ಒಂಥರ ಹೆಲ್ದಿ ಈಗೋ ಅಲ್ಲ, ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಈಗೋ. ಸೊ ಅದರಿಂದಾನೇ ನಿಮಗೆ ಈಗೋ ಕ್ಲಾಶಸ್ ಗಳು ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತಾರಲ್ಲ, ಆ ಒಂದು ಎನರ್ಜಿ ಇರುವಂತ ಕಾಡಿದು. ಸೊ ಇದೊಂಥರ ಫೈರ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಬೇಗ ಕೋಪ ಬರುವಂತದ್ದು, ಬೇಗ ಫೈಟ್ ಮಾಡಕ್ ಹೋಗುವಂತದ್ದು, ಬೇಗ ಬೇಗ ಜನನ ಜಡ್ಜ್ ಮಾಡುವಂತದ್ದು. ಸೊ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ಸ್ಟ್ರಗ್ಲಿಂಗ್ ಕೂಡ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಸ್ವಲ್ಪ ಡಿಸಿಪ್ಲಿನ್ ಕೂಡ ಬೇಕು ನಿಮಗೆ. ಭಯನೂ ಕಾಣ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಸ್ಟ್ರಗಲ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಕಾಯಿನ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ 5 ಆಫ್ ಪೆಂಟಿಕಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರೆಸೆಂಟ್ಲಿ ನೀವೇನಕ್ಕಾದ್ರೂ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲಿ ಒಂದಷ್ಟು ಲಾಸ್ ಅಂತಾನೆ ಹೇಳ್ಬೋದು. ಲಾಸಸ್ ನ ನೋಡ್ಬೋದು ನೀವು, ಅಥವಾ ಇಲ್ಲಿ ಹ್ಯೂಜ್ ಫಿನಾನ್ಷಿಯಲ್ ಲಾಸಸ್ ನೋಡ್ಬೋದು, ಅಥವಾ ಕೆಲವೊಬ್ಬರಿಗೆ ಮೆನಿ ಥಿಂಗ್ಸ್ ಲೈಫ್ ಅಲ್ಲಿ ತುಂಬಾ ಥಿಂಗ್ಸ್ ಗಳನ್ನ ಲಾಸ್ ಆಗುವಂತದ್ದು, ಅಥವಾ ಯಾರು ಬೇಡ ಅಂತ ನೀವು ಐಸೋಲೇಟ್ ಆಗ್ಬಿಡುವಂತದ್ದು, ಅಥವಾ ಕೆಲವೊಬ್ಬರಿಗೆ ಜಾಬ್ ಲಾಸಸ್ ಕೂಡ ಕಾಣಿಸ್ತಾ ಇದೆ. ಅಂಡ್ ಇನ್ನೂ ಸ್ವಲ್ಪ ಜನಕ್ಕೆ ಇನ್ಸೆಕ್ಯೂರಿಟಿ ತುಂಬಾ ಲೋ ಆಗಿ ಫೀಲ್ ಮಾಡುವಂತದ್ದು, ತುಂಬಾ ಜನಕ್ಕೆ ಇಲ್ಲಿ ಹ್ಯೂಜ್ ಫಿನಾನ್ಷಿಯಲ್ ಲಾಸಸ್ ಕೂಡ ಕಾಣಿಸ್ತಾ ಇದೆ. ಇದು ಏನು ಫಿನಾನ್ಷಿಯಲ್ ಲಾಸಸ್ ಏನ್ ಕಾಣಿಸ್ತಾ ಇದೆಯಲ್ಲ, ಅದು ಕೆಲವೊಂದು ತಿಂಗಳು, ಕೆಲವೊಂದು ವಾರಗಳು, ಕೆಲವೊಂದಷ್ಟು ದಿನಗಳು ನಿಮ್ಮನ್ನ ಬಾಧೆ ಅಥವಾ ಬಾಧೆ ಅಂದ್ರೆ ಏನ್ ಹೇಳಿ, ಸ್ವಲ್ಪ ದಿನಗಳು ನಿಮಗೆ ತೊಂದರೆ ಕೊಡ್ಬೋದು, ಆದ್ರೆ ಪರ್ಮನೆಂಟ್ ಆಗಿರಲ್ಲ, ಸ್ವಲ್ಪ ದಿನಗಳ ಮಟ್ಟಿಗೆ ತೊಂದರೆ ಕೊಟ್ಟು ಹೋಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಐಸೋಲೇಟ್ ಆಗೋದು, ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು, ಎಲ್ಲೋ ಒಂದ್ ಕಡೆ ನಿಮಗೆ ಹಣ ಇಲ್ದಾಗ ಇನ್ಸೆಕ್ಯೂರಿಟಿ ಫೀಲ್ ಬರುತ್ತಲ್ಲ, ಆ ತರ ಆಗ್ಬಿಡುವಂತದ್ದು ಕೂಡ ಆಗ್ಬೋದು. ಮೇ ಬಿ ಈಗೋ ಕ್ಲಾಶ್ ಇಂದ ಸುಮಾರು ಜನ ಕಾಂಪಿಟೇಷನ್ ಮಾಡಕ್ ಹೋಗಿ ನಿಮ್ದು ಜಾಬ್ಗಳು ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನು ಕಳ್ಕೊಳ್ಳುವಂಥದ್ದು, ಅದರಿಂದ ಇನ್ಸೆಕ್ಯೂರಿಟಿ ಬರುವಂತದ್ದು, ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗುವಂತದ್ದು, ಇದೆಲ್ಲ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ನಂಬರ್ 5 ಆಲ್ಸೋ ಟಾಕ್ ಅಬೌಟ್ ಪಂಚಭೂತಗಳು ಅಂತ ಹೇಳ್ತಿರಲ್ಲ. ಸೊ ಅವನು ಕೂಡ ನೀವು ಲೈಕ್ ಏನೋ ಅದ್ರ ಸಲುವಾಗಿ ನೀವು ಅವ್ರು ಹೆಂಗೆ ಹೇಳ್ತಾರೆ ಅದನ್ನ ನಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು, ಸ್ವಲ್ಪ ತಾಳ್ಮೆಯಿಂದ ಇರೋದು, ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಲ್ಲೊಂದು ಹ್ಯೂಜ್ ಲಾಸ್ ಅನ್ನೋದು ತೋರಿಸ್ತಾ ಇದೆ. ಇನ್ನು 9 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ. ಸೊ ಈ 9 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಇನ್ ಫ್ಯೂಚರ್ ನೀವು ಫಿನಾನ್ಷಿಯಲಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗೋದು, ಏನೇ ನೀವು ಈಗೋ ಹರ್ಟ್ ಆಗಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಹಣ ಅನ್ನೋದು ನಿಮ್ಮ ಹತ್ರ ಸ್ಟೇಬಲ್ ಆಗಿ ಬರುತ್ತೆ ಇನ್ ಫ್ಯೂಚರ್. ಅಂಡ್ ಆಲ್ಸೋ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂಥದ್ದು, ತುಂಬಾ ಚೆನ್ನಾಗಿ ಹಣ ನಿಮಗೆ ಅದು ಬರುವಂಥದ್ದು. ಸಿಚುವೇಶನ್ ಅಲ್ಲಿ ನಿಮಗೆ ಫಿನಾನ್ಷಿಯಲ್ ಲಾಸ್ ಆದ್ರೂ ಕೂಡ ಇನ್ ಫ್ಯೂಚರ್ ನಿಮಗೆ ಲಕ್ಸುರಿ ಅನ್ನೋದು, ಇಂಡಿಪೆಂಡೆನ್ಸ್ ಅನ್ನೋದು, ಅಥವಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫೀಲಿಂಗ್ ನೀವು ತುಂಬಾ ಚೆನ್ನಾಗಿ ಫೀಲ್ ಮಾಡುವಂಥದ್ದು, ದುಡ್ಡಿನ ವಿಷಯದಲ್ಲಿ ನೀವೇನೇ ಆರಾಮಾಗಿ ಡಿಸಿಷನ್ ತಗೊಳ್ಳುವಂಥದ್ದು, ಇದೆಲ್ಲ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ದುಡ್ಡೇನೆ ನಿಮ್ಮ ವೆಪನ್ ತರ, ಅಥವಾ ತುಂಬಾ ಲಕ್ಸುರಿ ಆಗಿ ಲೈಫ್ ಲೀಡ್ ಮಾಡುವಂಥದ್ದು, ನಿಮ್ಮ ನೋಡಿದ್ರೆ ಯಾರಿಗಾದ್ರೂ ಶುಕ್ರ ದಶೆಯಲ್ಲಿ ಇದ್ದವರು ಆ ತರ ಕಾಣಿಸೋದು, ಇದೆಲ್ಲ ಕೂಡ ಆಗ್ತಾ ಇದೆ. ಅಂಡ್ ಮೆನಿ ಗುಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಕೆಲವೊಂದು ಟೈಮು ನಿಮಗೆ ಲಾಸ್ ಆದ್ರೂ ಕೂಡ ಕೆಲವೊಂದು ವಿಚಾರಗಳಿಂದ ನಿಮ್ಗೆ ದುಡ್ಡು ಏನ್ ಬರ್ಬೇಕು ಅಂತ ಇದೆ ಅದು ಖಂಡಿತವಾಗ್ಲೂ ಬಂದ್ ಸೇರುತ್ತೆ. ಲಾಟ್ ಆಫ್ ಮನಿ ಲಕ್ಸುರಿ ಬಂದ್ ಸೇರುತ್ತೆ. ಅಂಡ್ ಆಲ್ಸೋ ಅದು ನೀವು ಎಂಜಾಯ್ ಮಾಡ್ತೀರಾ. ನೀವು ಇಟ್ಕೊಂಡು ಬೇರೆಯವರಿಗೆ ಕೊಡೋಷ್ಟು ಹಣನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀರಾ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ ಪರವಾಗಿಲ್ಲ, ಇವ್ರ ಹತ್ರ ಸ್ವಲ್ಪ ದುಡ್ಡಿದೆ, ನಾನು ಹೆಲ್ಪ್ ಮಾಡಿದ್ರೆ, ನನಗೆ ಹೆಲ್ಪ್ ಕೇಳಿದ್ರೆ ಕೊಡ್ತಾರೇನೋ ಅಂತ ಹೇಳಿ ಫೀಲ್ ಮಾಡ್ತಾರೆ. ಸೊ ನೀವು ಅಷ್ಟೇ ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ನಿಮಗಾಗಿದ್ದ ಪರಿಸ್ಥಿತಿ ನೆನಪಿರತ್ತಲ್ಲ, ಸೊ ಅವಾಗ ನೀವು ಕೂಡ ಪರವಾಗಿಲ್ಲ ಕೊಡ್ತೀನಿ, ಹೆಲ್ಪ್ ಆಗುತ್ತೆ ಅವರಿಗೂ ಅಂತ ಹೇಳಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಣನ ಇಟ್ಕೊಂಡು ಬೇರೆಯವ್ರಿಗೆ ಕೂಡ ಹೆಲ್ಪ್ ಮಾಡ್ತೀರಾ. ಸೊ ಕಂಫರ್ಟಬಲ್ ಆಗಿ ಲೈಫ್ ಲೀಡ್ ಮಾಡುವಂಥದ್ದು, ಲೈಫ್ ಬ್ಯಾಲೆನ್ಸ್ಡ್ ಆಗಿ ಹೋಗುವಂಥದ್ದು, ಪೊಟೆನ್ಶಿಯಲ್. ಕೆಲವೊಬ್ಬರಿಗೆ ಬೋನಸ್ ಬರುವಂತದ್ದಿದೆ, ಕೆಲವೊಬ್ಬರಿಗೆ ಹ್ಯೂಜ್ ಫಿನಾನ್ಸ್ ಬರುವಂತದ್ದು, ಫಿನಾನ್ಷಿಯಲಿ ಸ್ಟೇಬಲ್ ಆಗುವಂಥದ್ದು, ಲಕ್ಸುರಿ, ಫೀಲಿಂಗ್ ವೆರಿ ಗುಡ್, ಅಮೌಂಟ್ ಬಂದು ನಿಮ್ಮ ಕೈಗೆ ಸೇರಿದೆ. ಸೊ ಆ ಅಮೌಂಟ್ ನ ಇಟ್ಕೊಂಡು ನೀವು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ವಾಂಡ್ಸ್ ಬಂದಿದೆ. ಈ 6 ಆಫ್ ವಾಂಡ್ಸ್ ಏನೋ ಒಂದು ವಿಕ್ಟ್ರಿ, ಓಕೆನಾ, ಯಾವ್ದೋ ಒಂದು ಜಯದ ಬಗ್ಗೆ ತಿಳಿಸ್ತಾ ಇದೆ. ನೀವು ಯಾವ್ದೋ ಒಂದು ಕೆಲಸನ ಮಾಡಿ ಅದ್ರಲ್ಲಿ ಜಯ ಗಳಿಸ್ಬೇಕು, ಈ ಕೆಲಸನ ಮಾಡಿ ಮುಗಿಸ್ಲೇಬೇಕು, ಇದ್ರಲ್ಲಿ ನಾನು ಸಕ್ಸಸ್ ಆಗ್ಲೇಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಯಾವ್ದೋ ಒಂದು ವಿಜಯ ಅನ್ನೋದು, ಜಯ ಅನ್ನೋದು ನಿಮಗೆ ಬಂದು ಸೇರ್ತಾ ಇದೆ. ಅಂಡ್ ನೀವು ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ. ಅಂಡ್ ಆಲ್ಸೋ ಲೈಕ್ ತುಂಬಾನೇ ಜಾಸ್ತಿ ಸಕ್ಸಸ್ ಅನ್ನೋದು ಕಾಣಿಸ್ತಾ ಇದೆ. ಮೇ ಬಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ಟ್ರಗಲ್ ಆಗಿ ನೀವು ಅನ್ಕೊಂಡ್ರು ಕೂಡ
ಸ್ವಲ್ಪ ದಿನಗಳು ಸ್ಟ್ರಗಲ್, ಫಿನಾನ್ಷಿಯಲ್ ಲಾಸು, ಕಾಂಪಿಟೇಷನ್ ಇದೆಲ್ಲ ಇದ್ರೂ ಕೂಡ ನೆಕ್ಸ್ಟ್ ನಿಮ್ದು ಸಕ್ಸಸ್ ಅನ್ನೋದು ಕೂಡ ಬರ್ತಾ ಇದೆ. ಓಕೆನಾ. ಸೊ ಏನೋ ಒಂದು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡೋದು ಕೂಡ ಕಾಣಿಸ್ತಾ ಇದೆ. ಏನೋ ಒಂಥರ ಯುದ್ಧದಲ್ಲಿ ಗೆದ್ದಿರೋ ತರ ವಿಕ್ಟ್ರಿ ಸೆಲೆಬ್ರೇಟ್ ಮಾಡ್ತೀರಾ. ನಿಮ್ಮ ಸುತ್ತಮುತ್ತ ಒಳ್ಳೆ ಜನನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಅಂಡ್ ಆಲ್ಸೋ ಒಳ್ಳೆ ವಿಚಾರ ಏನಾದ್ರು ಯಾವ್ದಾದ್ರು ಸಕ್ಸಸ್ ಆದ್ರೆ ಅದನ್ನ ತುಂಬಾ ಎಂಜಾಯ್ ಮಾಡ್ತೀರಾ. ನಿಮ್ ಜೊತೆಲಿರೋ ಜನನು ಕೂಡ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಸೊ ಪಾರ್ಟಿ ಮಾಡೋದು, ಸೆಲೆಬ್ರೇಷನ್ ಮಾಡೋದು, ಈ ತರ ಎಲ್ಲ ಕೂಡ ಮಾಡ್ತೀರಾ. ಡೆಫಿನೆಟ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸಕ್ಸಸ್ ಕೂಡ ಬರುವಂತದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಥವಾ ನೀವು ಏನಾದ್ರೂ ವರ್ಕ್ ತುಂಬಾನೇ ಜಾಸ್ತಿ ಮಾಡಿದ್ರೆ ಅದು ನಿಮಗೆ ಪೇ ಆಫ್ ಮಾಡುವಂತ ಟೈಮ್ ಕೂಡ ಬರುತ್ತೆ. ನಿಮಗೆ ಹಣ ಬಂದು ಸೇರುವಂತದ್ದು, ದುಡ್ಡು ನಿಮ್ ಕೈ ಸೇರುವಂತದ್ದು, ನೀವು ಮಾಡಿರೋ ಕೆಲಸಕ್ಕೆ ತಕ್ಕ ರೀತಿ ನಿಮಗೆ ಬಜೆಟ್ ಅಥವಾ ಬೋನಸ್ ಅಥವಾ ಸಂಬಳದ ರೂಪದಲ್ಲಿ ಅಥವಾ ಏನೋ ಒಂದು ಬಂದು ಅಮೌಂಟ್ ನಿಮ್ ಕೈಗೆ ಸೇರುತ್ತೆ. ಅಂಡ್ ಆಲ್ಸೋ ಅದು ಕಂಟಿನ್ಯೂಸ್ ಆಗಿ ಸೇರುತ್ತೆ. ಓಕೆನಾ. ಒಂದ್ಸರಿ ಬಂದ್ ಸೇರತ್ತಲ್ಲ, ಕೀಪ್ ಆನ್ ಕಮ್ಮಿಂಗ್ ಅಂತ ಹೇಳ್ತಾರಲ್ಲ ಆ ತರ. ಅಂಡ್ ಯಾವ್ದೋ ಒಂದು ಡೀಲ್ ಅಥವಾ ಬಿಸ್ನೆಸ್ ಅಲ್ಲಿ ನೀವು ವಿನ್ ಆಗಿರುವಂತದ್ದು, ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಆಗಿರುವಂತದ್ದು, ಅದನ್ನ ನೀವು ಸೆಲೆಬ್ರೇಟ್ ಮಾಡ್ತಿರುವಂತದ್ದು, ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿರೋ ಅಂತದ್ದು, ನಿಮ್ಮ ಕೆಲಸನ ನೋಡ್ಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಿರುವಂತದ್ದು, ಒಂಥರ ಹ್ಯಾಪಿ ಮೂಮೆಂಟ್ಸ್ ಕೂಡ ಬರ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕಾರ್ಡ್, ವಿಕ್ಟ್ರಿ ಅಂತ ಹೇಳ್ತಾ ಇದೀನಿ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಏನ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇತ್ತು ಅಂದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಡಿಫಿಕಲ್ಟೀಸ್ ನೀವು ಓವರ್ಕಮ್ ಮಾಡ್ತೀರಾ. ಸೊ ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಯುದ್ಧದಲ್ಲಿ ಗೆದ್ರೆ ಯಾವ ತರ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡ್ತೀವಲ್ಲ ಆ ತರ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಏನೋ ಒಂದು ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಹೋಗ್ತಾ ಇದ್ದೀರಾ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಜಡ್ಜ್ಮೆಂಟ್ ಬಂದಿದೆ, ಕಾಣಿಸ್ತಾ ಇದೆಯಾ? ಜಡ್ಜ್ಮೆಂಟ್ ಬಂದಿದೆ. ಸೊ ಈ ಜಡ್ಜ್ಮೆಂಟ್ ಕಾರ್ಡ್ ಬಂದ್ಬಿಟ್ಟು ಮೇಜರ್ ಅರ್ಕಾನ ಕಾರ್ಡು. ನಿಮಗೆ ನಿಮ್ಮ ಕಂಟ್ರೋಲ್ ಅಲ್ಲಿ ಏನಾದ್ರು ಇಲ್ಲ ಅಂತ ಅನ್ಸಿದ್ರೆ, ಯಾವ್ದಾದ್ರು ವಿಷಯ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ, ನನ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅನ್ಸಿದ್ರೆ, ಇದು ಜಡ್ಜ್ಮೆಂಟ್ ಬಂದ್ಬಿಟ್ಟು ಕಾರ್ಮಿಕ್ ಕಾರ್ಡು. ಓಕೆನಾ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ. ಇನ್ ಕೇಸ್ ಏನಾದ್ರು ನೀವು ಬೇರೆ ತರ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ನಿಮಗೆ ಯಾವ ಕರ್ಮಗಳು ಬರ್ಬೇಕು ಆ ಕರ್ಮ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂಡ್ ಆಲ್ಸೋ ಇಲ್ಲಿ ನೀವು ಎಲ್ಲದನ್ನು ದೇವರಿಗೆ ಲೈಕ್ ಯೂನಿವರ್ಸ್ಗೆ ಬಿಡ್ತಾ ಇರೋದು. ನಿಮ್ ಕೈಯಲ್ಲಿ ಏನೂ ಆಗಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಅದನ್ನ ಯೂನಿವರ್ಸ್ಗೆ ಬಿಡ್ತಾ ಇರೋದು ಕಾಣಿಸ್ತಾ ಇದೆ. ನೀವೇ ಹ್ಯಾಂಡಲ್ ಮಾಡಿ, ನಿಮ್ ಕೈಯಲ್ಲ ಎಲ್ಲ ಕೊಟ್ಬಿಟ್ಟಿದೀನಿ ಅನ್ನೋ ತರ. ನೀವು ಇವಾಗ ನಿಮ್ಮ ಸೆಲ್ಫ್ ಇವ್ಯಾಲ್ಯುವೇಷನ್, ನೀವ್ ಯಾರು ಅಂತ ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡ್ಬೋದು, ಕೆಲವೊಂದು ವಿಷಯಗಳನ್ನ ನೀವು ಆಗಲ್ಲ ಇನ್ನು ಬಿಟ್ಬಿಡೋದೇ ಒಳ್ಳೇದು ಅಂತ ಹೇಳ್ತಾರಲ್ಲ ಆ ತರ. ಮೇ ಬಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಈ ಒಂದು ಟೈಮ್ ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಜೀವನದಲ್ಲಿ ಮೈಲ್ ಸ್ಟೋನ್ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಒಂದು ಟೈಮ್ ಕೂಡ ಆಗಿ ಇರ್ಬೋದು. ಕೆಲವೊಬ್ರಿಗಂತೂ ಮೈಲ್ ಸ್ಟೋನ್ ಅಂತ ಹೇಳ್ತಾರಲ್ಲ ಆ ತರ ಒಂದು ಟೈಮ್ ಆಗಿರ್ಬೋದು. ಇನ್ನೇನು ನೀವು ಆಲ್ಮೋಸ್ಟ್ ಇದೀರಾ. ಅಂಡ್ ಆಲ್ಸೋ ಇದು ಒಂಥರ ಅವೇಕ್ನಿಂಗ್ ಕಾರ್ಡ್. ಇಷ್ಟ ದಿನ ನೀನ್ ಸುಮ್ಮನೆ ಇದ್ದೆ, ಏನೇನೋ ಆಗ್ತಿತ್ತು ನಿನ್ ಜೀವನದಲ್ಲಿ, ಇನ್ಮೇಲೆಲ್ಲ ನೀನು ಸುಮ್ಮನೆ ಇರಂಗಿಲ್ಲ, ನೀನು ಎದ್ದೇಳ್ಬೇಕು, ಎಚ್ಚೆತ್ಕೋ ಆ ತರ ಹೇಳಿ ಇಲ್ಲೊಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ. ಅಂಡ್ ಆಲ್ಸೋ ಇದೊಂಥರ ಇನ್ನರ್ ಕಾಲಿಂಗ್. ಇನ್ನರ್ ಕಾಲಿಂಗ್ ಅಂದ್ರೆ ಏನೋ ಒಂದು ನಿಮ್ಮನ್ ಕರೆದು ಎಚ್ಚೆತ್ಕೊಳ್ಳಿ, ಇನ್ಮೇಲಾದ್ರೂ ಅಟೆನ್ಷನ್ ಇದ್ ಮಾಡ್ಕೊಳ್ಳಿ, ಆರಾಮಾಗಿರಿ ಅಥವಾ ಇನ್ಮೇಲಾದ್ರೂ ಹುಷಾರಾಗಿರಿ ಅಂತ ಹೇಳ್ತಾರಲ್ಲ ಆ ತರ ಒಂದು ಕಾರ್ಡು. ಇಟ್ಸ್ ತುಂಬಾ ಹಾರ್ಡ್ ಥಿಂಗ್ಸ್ ಗಳೆಲ್ಲ ಇನ್ನು ಅಷ್ಟೇ ನಿಮಗೆ ಬಾದರ್ ಮಾಡಲ್ಲ. ಓಕೆನಾ. ಅಂಡ್ ಆಲ್ಸೋ ನೀವು ಇನ್ನು ಜಾಸ್ತಿ ದಿನ ದುಃಖದಲ್ಲಿರುವಂತ ಇದು ಬರಲ್ಲ ನಿಮಗೆ, ಏನ ಟೈಮ್ ಬರಲ್ಲ ನಿಮಗೆ. ನೀವು ಇಷ್ಟು ದಿನ ನೀವು ದುಃಖದಲ್ಲೇ ಇದ್ರೆ ಇನ್ಮೇಲೆ ಆ ದುಃಖದಲ್ಲಿರುವಂತ ಟೈಮು ಅಷ್ಟೊಂದು ಜಾಸ್ತಿ ಇರಲ್ಲ. ಮೇ ಬಿ ಎಲ್ಲ ಕಡಿಮೆ ಆಗತ್ತೆ. ನಿಮಗೆ ಬಾದರ್ ಮಾಡೋರು ಕೂಡ ಯಾರು ಇರಲ್ಲ ಅಂತ ಇಲ್ಲಿ ರಾಯರು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದಾರೆ. ಅಂಡ್ ವಿತ್ ದಿಸ್ ಒಂದು ಸೆಲ್ಫ್ ರಿಯಲೈಸೇಷನ್, ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ ಅಥವಾ ಹೀಲಿಂಗ್ ಮಾಡ್ಕೊಳ್ತೀರಾ ಅಥವಾ ಕೆಲವೊಂದು ವಿಚಾರಗಳನ್ನ ಲೆಟ್ ಗೋ, ಹೋಗ್ಲಿ ಆಗಿದಾಯ್ತು ಪಾಸ್ಟ್ ಅಂತ ಹೇಳಿ ಬಿಟ್ಬಿಡ್ತೀರಾ. ಡಿಸಿಷನ್ ಮೇಕ್ ಮಾಡೋದು, ಏನಾದ್ರೂ ನೀವು ಡಿಸಿಷನ್ ಮೇಕ್ ಮಾಡ್ತಿರಲ್ಲ ಅದು ನಿಮ್ಮ ಲೈಫ್ ನ ಚೇಂಜ್ ಮಾಡ್ಬೋದು ಅಥವಾ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಈ ಟೈಮಲ್ಲಿ ನೀವೇನಾದ್ರೂ ಡಿಸಿಷನ್ ಮೇಕ್ ಮಾಡಿದ್ರೆ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಅದು ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಆ ತರ ಒಂದು ಡಿಸಿಷನ್ ಮೇಕ್ ಮಾಡ್ತೀರಾ. ಯಾವುದೋ ಒಂದು ಹಾರ್ಡ್ ಟೈಮ್ ಇನ್ನು ಜಾಸ್ತಿ ದಿನ ಇರಲ್ಲ, ನೋ ಲಾಂಗರ್ ಸ್ಯಾಡ್ ಅಂತ ಕೂಡ ಹೇಳಿದೀನಿ. ಅಂಡ್ ಆಲ್ಸೋ ಕಾರ್ಮಿಕ್ ಕಾರ್ಡ್ ಗೈಸ್, ನೀನು ಒಳ್ಳೆ ಕರ್ಮ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೇದು. ಅಂಡ್ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಏನ್ ಕೊಡ್ಬೇಕೋ ಅದನ್ನ ದೇವ್ರು ಕೊಟ್ಟೆ ಕೊಡ್ತಾರೆ. ಅಂಡ್ ಆಲ್ಸೋ ನ್ಯೂ ಥಿಂಗ್ಸ್
ಥಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಿ ನ್ಯೂ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು. ಮೋಟಿವೇಶನ್ ಸಿಗ್ತಾ ಇರತ್ತೆ, ಗ್ರೋ ಆಗ್ತಾ ಇರ್ತೀರಾ. ಜಾಬ್ ಎಲ್ಲರಿಗೂ ಯಾರಾದ್ರೂ ವೇಟ್ ಮಾಡ್ತಿದ್ದಾರೆ, ಹೊಸ ಹೊಸ ಜಾಬ್ ಸಿಗುವಂತದ್ದಾಗ್ಬೋದು. ಅಂಡ್ ಆಲ್ಸೋ ಹೆಲ್ತ್ ಕೂಡ ಗೆಟಿಂಗ್ ಬೆಟರ್ ಅಂತಾರಲ್ಲ, ಸೊ ಹೆಲ್ತ್ ಕೂಡ ಬೆಟರ್ ಆಗ್ತಿದೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಬೆಟರ್ ಆಗುತ್ತೆ, ಇನ್ನು ಜಾಸ್ತಿ ದಿನ ವರಿ ಮಾಡೋಂಗಿಲ್ಲ. ಅಂಡ್ ಆಲ್ಸೋ ಫಿನಾನ್ಸ್ ಗೆಟಿಂಗ್ ಬೆಟರ್, ಎಲ್ಲಾನು ಬೆಟರ್ ಹೀಲ್ ಆಗ್ತಾ ಇದ್ದೀರಾ, ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ನಿಮ್ ಲೈಫ್ ಅಲ್ಲಿ ಎಲ್ಲ ಪಾಸಿಟಿವ್ ಬರ್ತಾ ಇದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಎಲ್ಲ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಯೂನಿವರ್ಸ್ಗೆ ಬಿಟ್ಬಿಟ್ಟಿದ್ದೀರಾ ಎಲ್ಲದು. ಇನ್ನೇನಾದ್ರೂ ಮೇಜರ್ ಡಿಸಿಷನ್ ತಗೊಳ್ಳೋದಾದ್ರೆ ಡೆಫಿನೆಟ್ಲಿ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು ಜಡ್ಜ್ಮೆಂಟ್. ಮೇ ಬಿ ತುಂಬಾ ಜನಕ್ಕೆ ಒಳ್ಳೆ ಕರ್ಮ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಗುಡ್ ಕರ್ಮಗಳು ಏನ್ ಕೊಡ್ಬೇಕು ಅದನ್ನ ನಿಮಗೆ ತಗೊಂಡ್ ಬಂದು ಕೊಟ್ಟೆ ಕೊಡುತ್ತೆ. ಅಂಡ್ ಅದನ್ನ ನೀವು ಎಂಜಾಯ್ ಮಾಡ್ತೀರಾ, ಅದನ್ನ ಅನುಭವಿಸ್ತೀರಾ, ಅದನ್ನ ಫೀಲ್ ಮಾಡ್ತೀರಾ. ಇದೆಲ್ಲ ನಿಮಗೆ ರಾಯರು ಸಂದೇಶದ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಹೋಪ್ಫುಲಿ ನಿಮ್ಮ ಈಗೋನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಫೈಟ್ ಮಾಡದೆ ಅಥವಾ ಏನೋ ಒಂದು ಮಾಡಿಲ್ಲ ಅಂದ್ರೆ ಈ ಒಂದು ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು ಅಥವಾ ಐಸೋಲೇಷನ್ ಆಗಿರ್ಬೋದು ಅಥವಾ ಜನಗಳಿಂದ ದೂರ ಉಳಿಯೋದಾಗಿರ್ಬೋದು, ಇದೆಲ್ಲ ತಪ್ಪಿಸ್ಬೋದು. ಫಿನಾನ್ಸ್ ಬರ್ತಿದೆ, ವಿಕ್ಟ್ರಿ ಬರ್ತಿದೆ, ಅಂಡ್ ಲಾಟ್ ಆಫ್ ಗ್ರೋತ್, ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲ ಕೂಡ ನಿಮಗೆ ರಾಯರು ಹೇಳಿದ್ದಾರೆ ಮೆಸೇಜ್ ರೂಪದಲ್ಲಿ. ಹೋಪ್ಫುಲಿ ನಿಮಗೆ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಇನ್ನು ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು. ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.